ಸಿದ್ರೆ ಮಾರ್ಗ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರು ಕೃಷಿ ಮಾಡಿ ಎಲ್ರಿಗೂ ಮಾದರಿಯಾಗಿದ್ದಾರೆ. ಪಾಳು ಬಿದ್ದ 15 ಎಕರೆ ಜಮೀನನ್ನ ಇವತ್ತು ಹಸಿರು ತೋಟವನ್ನಾಗಿ ರೂಪಿಸಿದ್ದಾರೆ. ಕೆಲವರಿಗೆ ಶಿಕ್ಷಣ ಅನ್ನೋದು ಒಲಿದ್ರೆ ಇನ್ನು ಕೆಲವರಿಗೆ ಕೃಷಿ ಕೈ ಹಿಡಿಯುತ್ತೆ. ಆದರೆ ಯಾವುದನ್ನು ನಾವು ಸರಿಯಾಗಿ ಮಾಡ್ತೀವಿ ಅನ್ನೋ ತಿಳುವಳಿಕೆ ಇರಬೇಕು. ಕೃಷಿಯಲ್ಲಿ ಗೆದ್ದು ಬೀಗಬೇಕಂದ್ರೆ ಸಾಕಷ್ಟು ಶ್ರಮ, ಮುಂದಾಲೋಚನೆ ಇರಬೇಕು. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರು ಮಾದರಿ ಕೃಷಿಕನಾಗಿದ್ದಾರೆ. ಪಾಳು ಬಿದ್ದ ಭೂಮಿಯಲ್ಲಿ ಹಚ್ಚ ಹಸಿರಿನ ಮರಗಳನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ. ಪಾಳು ಬಿದ್ದ ಭೂಮಿಯಲ್ಲಿ ಹಚ್ಚ ಹಸಿರಿನ ತೋಟ, ಕೋಟಿ ವೃಕ್ಷ ಅಭಿಯಾನದಡಿ ಮಾದರಿ ಕೃಷಿಕ. ಇವರ ಹೆಸರು ಚಂದ್ರಶೇಖರ ಬೋರಣ್ಣನವರ ಅಂತ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಬೇನಾಳ ಆರ್ಎಸ್ ಗ್ರಾಮದ ನಿವಾಸಿ. ವೃತ್ತಿಯಿಂದ ಇಂಜಿನಿಯರ್ ಆದರೂ ಪ್ರವೃತ್ತಿಯಲ್ಲಿ ಕೃಷಿಕರು. ಇವರು ಪಾಳು ಬಿದ್ದಿದ್ದ 15 ಎಕರೆ ಭೂಮಿಯಲ್ಲಿ ಏನಾದರೂ ಮಾಡಬೇಕು ಅನ್ನೋ ಛಲ ಹೊಂದಿದ್ರು. ಹೀಗಾಗಿನೇ ಕೋಟಿ ವೃಕ್ಷ ಅಭಿಯಾನ ಅಡಿಯಲ್ಲಿ ಆಲಮಟ್ಟಿಯ ಅರಣ್ಯ ಇಲಾಖೆಯಿಂದ ಶ್ರೀಗಂಧದ ಮರಗಳನ್ನು ಖರೀದಿಸಿ ನೆಟ್ಟಿದ್ದಾರೆ. ನಂತರ 9 ಎಕರೆ ಜಮೀನಿನಲ್ಲಿ 515 ಪಾಮ್ ಗಿಡಗಳನ್ನು ತ್ರಿಕೋನ ಮಾದರಿಯಲ್ಲಿ ಬೆಳೆಸಿದ್ದಾರೆ. ಜೊತೆಗೆ 650 ಗಿಡ ಕೇಸರ ಮಾವು, 350 ವಿವಿಧ ರೀತಿಯ ಮಾವು, ಸೀಬೆಹಣ್ಣು ಹಾಗೂ ಕರಿಬೇವನ್ನು ಬೆಳೆಸಿದ್ದಾರೆ. 3 ವರ್ಷದಲ್ಲಿ 1500 ಶ್ರೀಗಂಧ, 1500 ಸಾಗವಾನಿ, 1000 ಮಹಾಗನಿ ಸೇರಿದಂತೆ ವಿವಿಧ ಜಾತಿಯ ಮರಗಳು ಬೆಳೆದು ನಿಂತಿವೆ. ಸುಮಾರು ಈಗ 4 ವರ್ಷದಿಂದ ನಾನು ಈ 15 ಎಕರೆ ಜಮೀನಲ್ಲಿ ಕಾಡು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಂತ ಬೆಳೆಗಳನ್ನು ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಫ್ಯೂಚರಲ್ಲೇ ನನಗೆ ಕೋಳಿ ಸಾಕಾಣಿಕೆ ಮತ್ತು ಗೋ ಸಾಕಾಣಿಕೆ ಹೈನುಗಾರಿಕೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ವೃತ್ತಿಯಲ್ಲಿ ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ. ಇದು ಪ್ರವೃತ್ತಿ. ತಮ್ಮ ಜಮೀನಿಗೆ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮಾಡಿಕೊಂಡು ಹಾಗೆ ಬೋರ್ವೆಲ್ ಮೂಲಕ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಎಲ್ಲ ಗಿಡಗಳಿಗೂ ಡ್ರಿಪ್ ಮೂಲಕ ಹನಿ ನೀರಾವರಿ ಪದ್ಧತಿಯ ಮೂಲಕ ನೀರುಣಿಸುತ್ತಿದ್ದಾರೆ. ಇನ್ನು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಮಾಡುವ ಆಲೋಚನೆಯಲ್ಲಿದ್ದು ಬಹುವಾರ್ಷಿಕ ಬೆಳೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಲಾಭದಾಯಕ ಕೃಷಿ ಮಾಡುತ್ತಿದ್ದಾರೆ. ಎಲ್ಲ ಗಿಡಗಳು ಹಚ್ಚಾರಿ ಮತ್ತು ಎಲ್ಲ ಬೋರ್ ಐತಿ, ಹೊಳ್ಳಿಲಿಂದ ಪೈಪ್ಲೈನ್ ಮಾಡ್ಕೊಂಡಾರ. ಇನ್ನೂ ಗಿಡಗಳು ಹಚ್ಬೇಕಂತೇಳಿ ಅವ್ರಿಗಿನ್ನ ಮಾಡಬೇಕು, ಇನ್ನಷ್ಟು ಗಿಡಗಳು ಹಚ್ಬೇಕಂತೇಳಿ ಎಲ್ಲ ಕಡೆ ಮಾಹಿತಿ ತೊಗೊಂಡಾರಿ. ಈಗ ಫುಲ್ ಅವರು 100ಕ್ಕೆ 80ರಷ್ಟು ಅನುಭವ ಆಗೈತೆ ರೀ. 3 ವರ್ಷ ಗಿಡ ಹಚ್ಚಿ ಇನ್ನೂ ಮಾಡ್ಬೇಕು ಅನ್ನೋ ಆಸೆ ಐತ್ರಿ ಅವ್ರಿಗೆ. ಮಳೆಗಾಲ ಸ್ಟಾರ್ಟ್ ಆತ ಇನ್ನೂ ಗಿಡಗಳು ಹಚ್ಬೇಕು ಅನ್ನೋದು ಐತ್ರಿ. ಒಟ್ನಲ್ಲಿ ಐಟಿ ಉದ್ಯೋಗದ ಜೊತೆಗೆ ಮಣ್ಣಿನ ಮಗನಾಗಿ ಸಾಧನೆ ಮಾಡುತ್ತಿರುವ ಇಂಜಿನಿಯರ್ ಚಂದ್ರಶೇಖರ ಅವರ ಕೃಷಿ ಒಲವು ನಿಜಕ್ಕೂ ಇತರ ರೈತರಿಗೆ ಮಾದರಿ. ಗುರುರಾಜ್, ನ್ಯೂಸ್ 18 ವಿಜಯಪುರ.